ಹಲೋ, ವೆಲ್ಕಮ್ ಬ್ಯಾಕ್ ಟು ಆಜಿ ಟೈಲರಿಂಗ್ ಕ್ಲಾಸ್. ಫ್ರೆಂಡ್ಸ್, ನಾನಿವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಈಗ ಯೂಟ್ಯೂಬ್ ನೋಡಿ ಟೈಲರಿಂಗ್ ಕಲಿತಾ ಇರ್ತೀರಾ. ಹಾಗೆ ನೀವು ಈಗ ಸದ್ಯದಲ್ಲಿ ಆಫ್ಲೈನ್ ಕ್ಲಾಸಿಗೆ ಹೋಗಿ ಕಲ್ತಿರ್ತೀರಾ. ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಮತ್ತು ನಿಮ್ಗೆ ಯಾರಾದರೂ ಬ್ಲೌಸ್ ಕೊಟ್ಟಾಗ ಬಿಗಿನರ್ಸ್ ಈ ತಪ್ಪುಗಳನ್ನು ಮಾಡೇ ಮಾಡ್ತೀರಾ. ನಾವು ಟೈಲರಿಂಗ್ 6 ತಿಂಗಳು ಕಲ್ತ್ರೂ ನಾವೇ ಸ್ವಂತ ಹೊಲಿಯುವಾಗ ತುಂಬ ಮಿಸ್ಟೇಕ್ಗಳನ್ನು ಮಾಡಿದ್ದೆ. ಆದರೆ ನಮಗೆ ಮಿಸ್ಟೇಕು ಅಂತ ಹೇಳಿ ಗೊತ್ತಾಗಿರೋದು ಬಟ್ಟೆ ಕೊಟ್ಟ ಮೇಲೆ ಕಸ್ಟಮರ್ ನಮಗೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂದಾಗ ನಾವು ಸರಿ ಮಾಡ್ಕೊಳ್ತಾ ಬಂದ್ವಿ. ಆದರೆ ಈಗಿನ ಒಂದು ಟೈಮ್ ಹೇಗಿದೆ ಅಂದರೆ, ನಾವು ಕಲ್ತಂಥ 22 ವರ್ಷದ ಹಿಂದೆ ಟೈಲರಿಂಗಿಗೂ ಇವಾಗಿನ ಟೈಲರಿಂಗಿಗೂ ತುಂಬ ವ್ಯತ್ಯಾಸ ಇದೆ. ಏನಂತಂದರೆ, ಆವಾಗ ಯಾವುದೇ ಥರ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಫೋನ್ ಇರಲಿಲ್ಲ ಯಾರ ಕೈಯಲ್ಲೂ. ನಾವೇನು ಹೊಲ್ಕೊಡ್ತೀವೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತಿದ್ರು. ಈಗ ಹಾಗಲ್ಲ, ಈಗ ಪರ್ಫೆಕ್ಟಾಗಿರ್ಬೇಕು. ಸ್ವಲ್ಪ ನೀವೇನಾದರೂ ಮಿಸ್ಟೇಕ್ ಮಾಡಿದ್ರೂ ಇವ್ರಿಗೆ ಏನು ಬರಲ್ಲ ಅಂತ ಬಿಟ್ಬಿಡ್ತಾರೆ. ಮತ್ತು ಹೇಗಿದೆ ಅಂದರೆ, ಕೆಲವೊಬ್ಬರಿಗೆ ತುಂಬ ಟೈಮ್ ಕೊಟ್ಟು ಟೈಲರಿಂಗನ್ನು ಕಲಿಯೋಕ್ಕಾಗಲ್ಲ. ಮತ್ತು ಅವ್ರಿಗೆ ಒಬ್ಬೊಬ್ರಿಗೆ ತುಂಬ ಕಷ್ಟ ಇರುತ್ತೆ. ಬೇಗ ಟೈಲರಿಂಗ್ ಕಲ್ತ್ಬಿಟ್ಟು ಮನೆಗೆ ದುಡಿಬೇಕಾಗಿರುತ್ತೆ. ಕೆಲವರಿಗೆ ತುಂಬ ಕಷ್ಟಗಳಿರುತ್ತೆ, ಕಮಿಟ್ಮೆಂಟ್ಗಳಿರುತ್ತೆ. ಟೈಲರಿಂಗ್ ಆದರೂ ಕಲ್ತ್ಬಿಟ್ಟು ಸ್ವಲ್ಪ ನಾವು ಅರ್ನಿಂಗ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಬ್ಲೌಸ್ ಕಟ್ಟಿಂಗಿಗೆ ಹೋಗ್ತಾರೆ, ಸ್ಟಿಚಿಂಗಿಗೆ ಹೋಗ್ತಾರೆ. ಅಂದರೆ ಯಾವುದೇ ಥರ ಲಂಗ ಬ್ಲೌಸ್ ಆಗಿರ್ಬೋದು, ಲೆಹಂಗಾ ಆಗಿರ್ಬೋದು, ಪೆಟಿಕೋಟ್, ಸ್ಯಾರಿ ಪೆಟಿಕೋಟ್ ಆಗಿರ್ಬೋದು, ಏನು ಹೊಲಿದೇನೆ ಡೈರೆಕ್ಟಾಗಿ ಬ್ಲೌಸನ್ನು ಕಲ್ತಿರ್ತಾರೆ. ಅಂಥವರು ಬೇಗನೆ ಕಲ್ತ್ಬಿಟ್ಟು ನಾವು ಅರ್ನಿಂಗ್ಸ್ ಮಾಡಬೇಕು ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಯಾಕಂದರೆ ಇದರಲ್ಲಿ ನಾನು ತುಂಬ ನೀವು ಮಾಡುವಂಥ ಬಿಗಿನರ್ಸ್ ಟೈಲರಿಂಗ್ ಕಲಿತು ಅಥವಾ ಟೈಲರಿಂಗ್ ಕಲ್ತವರು ಸಹಿತ ಏನಾದರೂ ತಪ್ಪುಗಳನ್ನು ಮಾಡ್ತಾ ಇದ್ದರೆ ಈ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ಲು ಕ್ಲಿಯರ್ ಆಗುತ್ತೆ. ಫ್ರೆಂಡ್ಸ್, ಬ್ಲೌಸನ್ನು ನಾನು ಸ್ಟಿಚ್ ಮಾಡ್ತಾ ಇರ್ತೀನಿ. ಎಲ್ಲೆಲ್ಲಿ ಇಂಪಾರ್ಟೆಂಟಾಗಿ ನೀವು ತಪ್ಪು ಮಾಡ್ತೀರೋ ಅಲ್ಲಲ್ಲಿ ನಾನು ಮಾರ್ಕ್ ಮಾಡಿ ಮೆನ್ಷನ್ ಮಾಡ್ತೀನಿ. ಅಂದರೆ ಈ ಬ್ಲೌಸ್ ಕಟ್ಟಿಂಗ್ ಸ್ಟಿಚಿಂಗ್ ನಾನು ಬೇರೆ ಬ್ಲೌಸನ್ನು ಪೂರ್ತಿಯಾಗಿ ಬೇರೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಆದರೆ ಈ ವಿಡಿಯೋದಲ್ಲಿ ನೀವು ಏನು ಮೇನ್ ತಪ್ಪು ಮಾಡ್ತೀರಾ ಅದನ್ನು ನೀವು ಪಾಯಿಂಟ್ ಔಟ್ ಮಾಡಿಕೊಂಡು ನೀವು ನೆಕ್ಸ್ಟ್ ಬ್ಲೌಸ್ ಸ್ಟಿಚ್ ಮಾಡುವಾಗ ಸರಿ ಮಾಡಿ. ನನಗೆ ಕಾಲ್ ಮಾಡಿದ್ರು ತುಂಬ ಜನ, ವಿಡಿಯೋಸ್ ನೋಡಿಬಿಟ್ಟು ಕಲಿತಿದ್ದೀವಿ ಅಂತ. ಅವ್ರಿಗೆಲ್ಲರಿಗೂ ಇಷ್ಟೇ ನಾನು ತುಂಬ ಪಾಯಿಂಟ್ ಮಾಡಿಬಿಟ್ಟು ಯಾವ್ದ್ಯಾವ್ದು ಮಿಸ್ಟೇಕ್, ಕಾಮನ್ ಮಿಸ್ಟೇಕ್ ಮಾಡೋದು, ಎಲ್ಲರೂ ತಪ್ಪು ಮಾಡೋಂಥದ್ದು ಯಾವ್ದ್ಯಾವುದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈಗ ಫ್ರೆಂಡ್ಸ್ ನೋಡಿ, ಇಷ್ಟು ಕಟ್ ಮಾಡಿದ್ದೀನಿ ನಾನು. ಈಗ ಬ್ಯಾಕು ಫ್ರಂಟು ಎಲ್ಲ ಕಟ್ ಮಾಡಿದ್ದೀನಿ. ಹಾಗೆ ಬ್ಯಾಕಲ್ಲಿ ನಾವು ಇಷ್ಟು ಮಡಚಬೇಕು ಅಂತ ಹೇಳಿಬಿಟ್ಟು ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಬಟ್ಟೆ ಸಹಿತ ಇದರಲ್ಲಿ ಚೆನ್ನಾಗಿತ್ತು. ಹಾಗೆ ಇದು ಫ್ರಂಟಲ್ಲಿ ನಾವೀಗ ಏನು ಮಾಡ್ತೀವಿ ಅಂತಂದರೆ, ತುಂಬ ಜನ ಅಂದರೆ ಫ್ರಂಟಲ್ಲಿ ಟಕ್ಸ್ ಹಿಡಿಯೋದಕ್ಕೆ ತುಂಬಾ ಕಷ್ಟಪಡ್ತಾ ಇರ್ತಾರೆ. ಅಂದರೆ ನಮ್ಗೆ ಕಷ್ಟನೇನೋ ಅನ್ನೋ ಥರನೇ ತುಂಬ ಕಷ್ಟಪಡ್ತಾ ಇರ್ತಾರೆ. ನಾನು ಒಂದು ಈಸಿಯಾಗಿ ನೀವು ಫ್ರಂಟಲ್ಲಿ ಒಂದು ಟಕ್ಸ್ ಹಿಡಿಬೋದು, ಅದನ್ನು ಯಾವ ಮೆಥಡು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ಅಂದರೆ ಬ್ಲೌಸ್ ಹೊಲಿಯೋದಕ್ಕೆ ಕಷ್ಟಪಡೋದೇ ಬೇಡ. ನೀವೀಗ ಏನು ಮಾಡಬೇಕು, ಫಸ್ಟ್ ಸ್ಟಾರ್ಟಿಂಗು ನೀವು ಒಬ್ಬೊಬ್ಬರು ಫ್ರಂಟ್ ಟಕ್ಸನ್ನು ಇಟ್ಕೊಳ್ತಿರ್ತಾರೆ, ಒಬ್ಬೊಬ್ರು ಸ್ಲೀವ್ ಅಟ್ಯಾಚ್ ಮಾಡ್ತಿರ್ತಾರೆ. ನೋಡಿ ಈ ರೀತಿ ಇರುತ್ತಲ್ವಾ. ಈ ವಿಡಿಯೋ ಮಾತ್ರ ಬಿಗಿನರ್ಸ್ ಆಗಿರ್ಬೋದು ತುಂಬ ಕಷ್ಟಪಡ್ತಾ ಇರ್ತಾರೆ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ. ಎಷ್ಟೇ ಕಷ್ಟಪಟ್ಟರು ಬ್ಲೌಸ್ ಅನ್ನೋದು ಸರಿ ಬರ್ತಾರಲ್ಲ, ಅಂಥವರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೋಡಿ ಈ ರೀತಿ ಫಸ್ಟ್ ಒಂದು ಫೋಲ್ಡ್ ಮಾಡ್ಕೊಳ್ಳಿ, ಹೀಗೆ ಒಂದು ಕಟ್ ಮಾಡ್ಕೊಳ್ಳಿ. ಹಾಗೆ ಈ ರೀತಿ ಹೀಗೊಂದು ಫೋಲ್ಡ್ ಮಾಡಿ, ಇಲ್ಲೊಂದು ಕಟ್ ಮಾಡಿ, ಹಾಗೆ ಹೀಗೊಂದು ಫೋಲ್ಡ್ ಮಾಡಿ, ಇಲ್ಲಿ ಈ ರೀತಿ ಕಟ್ ಮಾಡಿ ಹೀಗೆ ಬಿಡಿಸಿದ್ರಾಯ್ತು. ಅಂದರೆ ನಾವು ಬ್ಲೌಸನ್ನು ಸ್ಪೀಡಾಗಿ ಹೊಲಿಬೇಕು, ಆದರೆ ನೀಟಾಗಿ ಹೊಲಿಬೇಕು. ಸ್ಪೀಡಾಗಿ ಹೊಲಿತೀವಿ ಅಂತ ಹೇಳಿಬಿಟ್ಟು ಹೇಗೇಗೋ ಸ್ಟಿಚ್ ಮಾಡಿಕೊಟ್ರೆ ಯಾರೂ ಸಹಿತ ಒಪ್ಪಲ್ಲ. ನಿಮ್ಮ ಹತ್ರ ಒಂದ್ಸಲಿ ಬ್ಲೌಸ್ ಹೊಲಿಸಿರೋ ಕಸ್ಟಮರು ನೆಕ್ಸ್ಟ್ ನಿಮ್ಮ ಹತ್ರನೇ ಬಂದು ಬ್ಲೌಸನ್ನು ಕೊಡಬೇಕು. ನೋಡಿ 2 ಇಂಚಿಗೆ ನಾನು ಈ ರೀತಿ ಪಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಏನು ತಪ್ಪು ಮಾಡೋಕ್ಕೆ ಸಾಧ್ಯ ಅಂತ ನೀವು ಕೇಳ್ಬೋದು. ನಾನು ಹೇಳ್ತೀನಿ ಇದರಲ್ಲಿ ಏನು ತಪ್ಪು ಮಾಡೋಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟು. ನೋಡಿ ನಾನು ಈ ಪಾಯಿಂಟ್ ಮಾಡಿಕೊಂಡು ನಿಮಗೆ ಹೇಳ್ತೀನಿ. ಮೇಡಮ್, ಇದರಲ್ಲಿ ಏನು ತಪ್ಪು ಮಾಡೋಕ್ಕೆ ಸಾಧ್ಯ ಅಂತ ನೀವು ಕೇಳ್ಬೋದು. ನಾನು ಹೇಳ್ತೀನಿ, ಒಬ್ಬೊಬ್ಬರು ಈ ಟಕ್ಸನ್ನು ಇಷ್ಟಿಷ್ಟು ನೋಡಿ ಇಷ್ಟಿಷ್ಟು ಹಿಡಿತಾರೆ. ಅಂದರೆ ಇಷ್ಟಿಷ್ಟು ಹತ್ತತ್ರ ಹಿಡಿತಾರೆ. ಈ ರೀತಿ ನೀವೇನಾದರೂ ಹತ್ತತ್ರ ಹಿಡಿದ್ರಿ ಅಂದರೆ ಬ್ರಸ್ಟ್ ಪಾಯಿಂಟ್ ಕೂರೋದು ಇದು ನೀಟಾಗಿ ಕೂರಲ್ಲ. ಹಾಗಾಗಿ ಏನು ಮಾಡಬೇಕು, ಬಿಗಿನರ್ಸ್ ಅದೇ ತಪ್ಪುಗಳನ್ನ ತುಂಬ ಜನ ಬ್ಲೌಸಲ್ಲಿ ನೋಡಿದ್ದೀನಿ, ಇದನ್ನು ಹತ್ತತ್ರ ಜಾಯಿಂಟ್ ಮಾಡಿರ್ತಾರೆ. ಹಾಗೆ ಮಾಡಬೇಡಿ. 2 ಇಂಚು ಗ್ಯಾಪ್ ಬಿಟ್ಟು ಇದನ್ನು ಟಕ್ಸ್ ಪಾಯಿಂಟ್ ಅನ್ನೋದನ್ನು ಹಿಡೀರಿ. 2 ಇಂಚ್ ಗ್ಯಾಪ್ ಬಿಟ್ಟಾಗ ಕಪ್ಸ್ ಅನ್ನೋದು ಕರೆಕ್ಟಾಗಿ ಕೂರುತ್ತೆ. ತುಂಬ ದಪ್ಪ ಇರೋರಿಗೆ 2.5 ಇಂಚು ಗ್ಯಾಪ್ ಬಿಡಿ. ಇದು ನೋಡಿ ತಪ್ಪು ಮಾಡ್ತಾ ಇರ್ತಾರೆ ತುಂಬ ಜನ, ಆದರೆ ಗೊತ್ತಾಗ್ತಾರಲ್ಲ. ಇದು ನಾವು 2 ಇಂಚಿಗೆ ಗ್ಯಾಪ್ ಬಿಟ್ಟಿದ್ದೀನಿ, ಕರೆಕ್ಟಾಗಿ ಬರುತ್ತೆ. ನೋಡಿ ಈ ರೀತಿ ಈ ಪಾಯಿಂಟಿಗೆ ಬರುತ್ತೆ. ಇದು ಒಂದು ತಪ್ಪಾಯ್ತಾ. ನೆಕ್ಸ್ಟ್ ನೋಡಿ, ನೀವು ಹೀಗೇನೆ ಒಂದು ಪಾಯಿಂಟ್ ಮಾಡಿಕೊಂಡ್ರೆ
ಮುಗೀತು. ಟಕ್ಸ್ ಅನ್ನೋದು ಇಷ್ಟು ಬೇಗ ಮುಗ್ದೋಯ್ತು ಆಯಿತಾ. ತುಂಬ ಜನ ಈ ತಪ್ಪುಗಳನ್ನು ಮಾಡ್ತಾ ಇದ್ರಿ ಅಲ್ವಾ, ಈ ಟಕ್ಸು ಅನ್ನೋದನ್ನ ಹತ್ತತ್ರ ಹಿಡಿತಿದ್ರಿ, ಫಸ್ಟಾಗೆ ಬ್ಲೌಸು ಹಾಳಾಯಿತು. ಫಸ್ಟಾಗಿ ನೀವು ಇಷ್ಟಿಷ್ಟು ಹತ್ತಿರವಾಗಿ ಹಿಡಿದ್ಬಿಟ್ರೆ ಫಸ್ಟೇ ಬ್ಲೌಸ್ ಹಾಳಾಯಿತು ಆಯಿತಾ. ಇಲ್ಲಿ ಈ ತಪ್ಪಾಯಿತು. ನೆಕ್ಸ್ಟು ಏನು ಮಾಡ್ತೀರಾ ತಪ್ಪುನ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಒಬ್ಬೊಬ್ಬರು ಸ್ಲೀವ್ ಕಟ್ ಮಾಡ್ಕೊಳ್ತಾರೆ, ಒಬ್ಬೊಬ್ಬರು ಫ್ರಂಟ್ ಪಾರ್ಟನ್ನೇ ಹೊಲಿತಾರೆ. ಮತ್ತು ಸಾದಾ ಬ್ಲೌಸಲ್ಲಿ ಜಾಸ್ತಿ ಶೋಲ್ಡರ್ ಡ್ರಾಪ್ ಆಗೋದು ತುಂಬ ಜನಕ್ಕಿರುತ್ತೆ. ನೀವು ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಯಾವ ರೀತಿ, ಇವತ್ತು ನನಗೆ ಲೈವಲ್ಲಿ ಕೇಳಿದ್ರು ಶೋಲ್ಡರ್ ಡ್ರಾಪ್ ಆಗುತ್ತೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ನೀವು ಏನು ಮಾಡೋದು ಬೇಡ, ಫ್ರಂಟಲ್ಲಿ ಈ ರೀತಿ ಎರಡು ಇಟ್ಕೊಂಡು 1/4 ಇಂಚ್ ಈ ಕಡೆ ಕುತ್ತಿಗೆ ಕಡೆನೇ ಸ್ವಲ್ಪ ಕಟ್ ಮಾಡಿಬಿಟ್ರೆ ಶೋಲ್ಡರ್ ಡ್ರಾಪ್ ಅನ್ನೋದಾಗಲ್ಲ. ಫ್ರೆಂಡ್ಸ್, ನೀವು ಬಿಗಿನರ್ಸ್ ಬ್ಲೌಸ್ ಹೊಲಿತಿದ್ರಂದರೆ ಕಸ್ಟಮರ್ ನೋಡೋದೇ ಇಂಪಾರ್ಟೆಂಟ್ ಆಗಿ ಅಂತಂದರೆ ಶೋಲ್ಡರ್ ಡ್ರಾಪ್ ಆಗಬಾರ್ದು ಮತ್ತು ಕಂಕಳಲ್ಲಿ ಕುಪ್ಪೆ ಬರಬಾರ್ದು. ಇಷ್ಟು ಮತ್ತು ಫಿಟ್ಟಿಂಗು ಇಷ್ಟು ಕರೆಕ್ಟ್ ಇತ್ತು ಅಂದರೆ ಮಾತ್ರ ಬ್ಲೌಸು ನಿಮಗೆ ಕಸ್ಟಮರ್ ತಂದು ಕೊಡ್ತಾರೆ. ನೋಡಿ, ಜಾಸ್ತಿ ಬಟ್ಟೆ ಇದ್ದರೆ ನೀವು ಇಲ್ಲಿಗೆ ಈ ರೀತಿ ಪಾಯಿಂಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿಗೆ ಮಡಚಿಬಿಡಿ. ಮತ್ತು ಇನ್ನೊಂದು ತಪ್ಪು, ನೀವು ಬ್ಯಾಕಲ್ಲಿ ಸಾದಾ ಬ್ಲೌಸ್ ನಾನು ಇವತ್ತು ತೋರಿಸ್ತಾ ಇರೋದು. ಇದೇ ರೀತಿ ನಾಳೆ ನಾನು ಲೈನಿಂಗ್ ಬ್ಲೌಸಲ್ಲಿ ನೀವೇನೇನು ತಪ್ಪು ಮಾಡ್ತೀರಾ ಅಂತ ಹೇಳ್ತೀನಿ. ಈ ವಿಡಿಯೋಕ್ಕೆ ನೀವು ಲೈಕ್ ಕೊಡಬೇಕು, ಹಾಗೆ ಕಮೆಂಟ್ ಮಾಡಬೇಕು. ಈ ವಿಡಿಯೋ ರೆಸ್ಪಾನ್ಸ್ ನೋಡಿಬಿಟ್ಟು ನಾನು ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡುವಾಗ ನೀವೇನೇನು ತಪ್ಪು ಮಾಡ್ತೀರಾ ಅಂತ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಕೆಲವರು ಇದೀಗ ಇಷ್ಟು ನಾನು ಮಡ್ಚೋದಕ್ಕೆ ಬಟ್ಟೆ ಬಿಟ್ಟಿದ್ದೀನಿ, ಅಂದರೆ ಈ ಕಡೆಯಿಂದ ಹೀಗೆ ಮಡ್ಚೋದಕ್ಕೆ ಬಟ್ಟೆ ಬಿಟ್ಟಿದ್ದೀನಿ. ಕೆಲವರು ಏನು ಮಾಡ್ತಾರೆ ಅಂದರೆ ಇಷ್ಟು ಮಾಡ್ತಾರೆ. ಅದರಲ್ಲೂ ಬಿಗಿನರ್ಸ್ ಮಾತ್ರ ಈ ತಪ್ಪು ಮಾಡಬೇಡಿ. ಇದು ಒಂದು ಅರ್ಧ ಇಂಚ್ ಇದೆ ಅಲ್ವಾ, ಈ ಅರ್ಧ ಇಂಚು ನೀವು ಮಡ್ಚಿ ಈ ರೀತಿ ಹೊಲಿದಾಗ ಬ್ಯಾಕಲ್ಲಿ ಬ್ಲೌಸ್ ಅನ್ನೋದು ನೀಟಾಗಿ ಕೂರಲ್ಲ, ಈ ರೀತಿ ಹೇಳತ್ತೆ. ನೀವು ನೋಡಿ, ಇಲ್ಲಿ ನೀಟಾಗಿ ಇಷ್ಟನ್ನ ಮಡ್ಚಬೇಕು. ಬಿಗಿನರ್ಸ್ ಈ ಟಿಪ್ಸನ್ನು ಫಾಲೋ ಮಾಡಿದ್ರೆ ಸಾದಾ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಆಯಿತಾ. ಈಗ ನಾನು ಸ್ಲೀವ್, ಇದು ಬ್ಲೌಸು ಬಟ್ಟೆ ಅನ್ನೋದು ಜಾಸ್ತಿ ಇತ್ತು, ಹಾಗಾಗಿ ಸ್ಲೀವ್ ಕಟ್ ಮಾಡಿಲ್ಲ. ಮತ್ತು ತುಂಬ ಜನ ಬ್ಲೌಸ್ ಹಾಳಾಗೋದು ಸ್ಲೀವ್ ಕಟ್ಟಿಂಗಿಂದ. ಸ್ಲೀವ್ ಕಟ್ಟಿಂಗ್ ಅನ್ನೋದು ನೀಟಾಗಿ ಬರಲಿಲ್ಲ ಅಂತಂದರೆ ಬ್ಲೌಸ್ ಅಲ್ಲೇ ಹಾಳಾಗೋದು. ಏನು ಅಂತಂದರೆ, ಇದು ನೋಡಿ ಫ್ರೆಂಡ್ಸ್, ಬಟ್ಟೆ ಜಾಸ್ತಿ ಇತ್ತು, ಹಾಗಾಗಿ ಸ್ಲೀವ್ ನಾನು ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ತುಂಬ ಜನ ಸ್ಲೀವನ್ನು ಅಟ್ಯಾಚ್ ಮಾಡಿರ್ತಾರೆ, ಇಲ್ಲಿ ಸುಕ್ಕಾಗಿರೋದಾಗಲಿ ಮತ್ತು ಇಲ್ಲಿ ಇದ್ರ ಹತ್ರ ಹೈಟಾಗಿ ಬಂದಿರೋದಾಗಲಿ ಮಾಡ್ತಾರೆ. ಆ ರೀತಿ ಮಾಡಬೇಡಿ. ನೋಡಿ, ಫಸ್ಟು ನೀವು ತೋಳಿನ ಉದ್ದ ನೋಡ್ಕೊಳ್ಳಿ. ತೋಳಿನ ಉದ್ದ ನೋಡಿಕೊಂಡು ಈ ರೀತಿ ಎಷ್ಟು ಉದ್ದ ಇದೆ, 11.5 ಉದ್ದ ಇದೆ. 11.5 ಉದ್ದನ ನಾವು 12.5 13ವರೆಗೆ ಇಟ್ಕೊಬೇಕು ಆಯಿತಾ. ಇಷ್ಟು ಇಟ್ಕೊಂಡಾದ್ಮೇಲೆ ಸ್ಲೀವನ್ನ ಈ ರೀತಿ ಉಲ್ಟಾ ಮಾಡ್ಕೊಬೇಕು. ಸ್ಲೀವನ್ನ ಉಲ್ಟಾ ಮಾಡಿಕೊಂಡು ಈ ರೀತಿ ಸ್ಲೀವನ್ನ ಉಲ್ಟಾ ಮಾಡಿ ಅಳತೆ ಹಿಡಿಬೇಕು. ಈ ರೀತಿ ಸ್ಲೀವನ್ನ ಉಲ್ಟಾ ಮಾಡಿ ಅಳತೆ ಹಿಡಿದಾಗ ಎಲ್ಲಿ ಹಿಡಿಬೇಕು, ಈ ಕಂಕಳ ಹತ್ರ ಉಲ್ಟಾ ಮಾಡಿ ಅಳತೆ ಹಿಡಿಬೇಕು. ಸ್ವಲ್ಪ ಎಳೆದು ಹಿಡಿಬೇಕು. 12 ಬರ್ತಾ ಇದೆ. ಉಲ್ಟಾ ಮಾಡಿ ಹಿಡಿದಾಗ ನೀವು ಎಷ್ಟು ಬರುತ್ತೆ ಅಷ್ಟು ಇಡಬೇಕು. ಅದೇ ನೀವು ಸೀದಾ ಮಾಡಿ ಹಿಡಿದಾಗ, ಈ ರೀತಿ ಬ್ಲೌಸ್ ಅನ್ನೋದು ಸೀದಾ ಮಾಡಿ ಹಿಡಿದಾಗ 10 ಬರ್ತಾಯಿದೆ, ಇದಕ್ಕೆ 2 ಇಂಚ್ ಸೇರಿಸಿ. ಅದೇ ನೀವು ಉಲ್ಟಾ ಮಾಡಿ ಹಿಡಿದಾಗ 12 ಬರ್ತಾ ಇದೆ, 12ನೇ ಇಡಿ. 12ನೇ ಇಡಬೇಕು. ಯಾಕಂದರೆ 12 ಅಥವಾ ನೀವು ಒಂದು ಸ್ವಲ್ಪ ಬೇಕಾದ್ರೆ ಜಾಸ್ತಿನೂ ಇಟ್ಕೋಬೋದು. ನೋಡಿ, ನಾನು 13.5 ಉದ್ದ ಇಟ್ಟೆ. ಹಾಗೆ ಸ್ಲೀವ್ಗೆ 1 ಇಂಚು ಫೋಲ್ಡಿಂಗಿಗೆ ಈ ರೀತಿ ಮಾಡ್ಕೊಳ್ಳಿ. ಬಟ್ಟೆ ಇಲ್ಲ ಅಂದರೆ ಈ 1 ಇಂಚನ್ನ ನೀವು ಎಕ್ಸ್ಟ್ರಾ ಬಟ್ಟೆಲಿ ಫೋಲ್ಡ್ ಮಾಡ್ಬೋದು. ಬಟ್ಟೆ ಇದ್ದರೆ ನೀವು 1 ಇಂಚು ಧಾರಾಳವಾಗಿ ಮಡ್ಚೋ ಹಾಗೇ ಇಟ್ಕೊಬೇಕು. ಇಷ್ಟೆಲ್ಲ ಮಡ್ಚಿದ್ರೆ ತೋಳು ಶೇಪ್ ಅನ್ನೋದು ಹೋಗುತ್ತೆ ಆಯಿತಾ. ಈಗ ಇಷ್ಟು ಮಡ್ಚಕ್ಕೆ ಅಂತೇಳ್ಬಿಟ್ಟು ಸ್ಕೇಲು ಇಟ್ಟಿತ್ತು ಎಲ್ಲ, ಇಷ್ಟು ಬಟ್ಟೆ ಮಡ್ಚಕ್ಕಾಯ್ತಾ. ಈಗ ನಾವು ನೋಡಿ, ಇದು ನಮಗೆ ಕಟ್ಟಿಂಗ್ ಅನ್ನೋದು ಹೀಗೆ, ಇದಿಷ್ಟು ಎಕ್ಸ್ಟ್ರಾ ಪೀಸು. ಇಲ್ಲಿಂದ ನಾವು 3 ಇಂಚಿಗೆ ಒಂದು ಮಾರ್ಕ್ ಮಾಡಿ ಈ ರೀತಿ ಒಂದು ಸ್ಕೇಲಲ್ಲಿ ಹಾಕೊಳ್ಳಿ. ನೀವು ಈಗ ಬಿಗಿನರ್ಸ್ ಕಲಿತಾ ಇದ್ದೀರಾ ಅಂದರೆ ಸ್ಕೇಲನ್ನು ಯೂಸ್ ಮಾಡಿ. ನೋಡಿ, ಈ ರೀತಿ ಗೆರೆ ಹಾಕೊಂಡ್ರಾ. ಈಗ ನಿಮಗೆ ಕನ್ಫ್ಯೂಸ್ ಆಗೋದಾದರೆ ನಾನು ಇದು ಇಲ್ಲಿ ಕಟ್ ಮಾಡ್ಕೊಬಿಡ್ತೀನಿ. ಯಾಕಂದರೆ ಇದೇನಕ್ಕೆ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿದ್ದಾರೆ ಅಂತ ಹೇಳಿ ಕನ್ಫ್ಯೂಸ್ ಆಗ್ತಾರೆ. ಇವ್ರು ಸ್ವಲ್ಪ ಬಟ್ಟೆ ಜಾಸ್ತಿನೇ ಇತ್ತು. ನೋಡಿ, ಇಷ್ಟು ವೇಸ್ಟು, ಇದು ವೇಸ್ಟು, ಇಲ್ಲಿಂದ ಉದ್ದ ಬರುತ್ತೆ ಆಯಿತಾ. ಇವಾಗ ಬಂದುಬಿಟ್ಟು ಇಲ್ಲಿಂದ 2.5 ಇಂಚಿಗೆ 1 ಪಾಯಿಂಟ್ ಅಂದರೆ ಇದು ಎಲ್ಲಿ ಬರುತ್ತೆ ಅಂತ ಅಂದರೆ
ಸ್ಲೀವು ಈ ಎಡ್ಜ್ ಬರುತ್ತೆ, ಇದು ಬರುತ್ತೆ, ಇದು ಇಲ್ಲಿ ಬರುತ್ತೆ ಆಯಿತಾ. ಇಲ್ಲಿಂದ ಆಯಿತು. ಇಲ್ಲಿಂದ ಆದಮೇಲೆ ಟೇಪು ಮತ್ತು ಇಲ್ಲಿಂದ 2 ಇಂಚು ಅಂದರೆ ಇಲ್ಲಿ 10 ಇಂಚಿತ್ತು, ಸರಿ ಮಾಡಿ ನೋಡಿದಾಗ 10 ಇಂಚ್ ಇತ್ತೈತಲ್ಲ, 10 ಇಂಚಿಗೆ ಈ ರೀತಿ ಮಾರ್ಕ್ ಹಾಕ್ಕೊಬೇಕು. ಈಗ ಇಲ್ಲಿಂದ ನಾವೇನೂ ಬದಲಾವಣೆ ಮಾಡಬಾರ್ದು, ಇಲ್ಲಿಂದ ಬಂದ್ಬಿಟ್ಟು ಹೀಗೆ ಮಾಡಬೇಕು. ಈಗ ನೀವು ಸ್ವಲ್ಪ ಇದನ್ನು ಹೀಗೆ ತರಬೇಕು. ಸಾರಿ ಫ್ರೆಂಡ್ಸ್, ಇದಲ್ಲ, ಹೀಗೆ ತಂದುಬಿಟ್ಟು ಕಟ್ ಮಾಡಬೇಕು. ಆಮೇಲೆ ಇಲ್ಲಿ ಪಾಯಿಂಟ್ ಇರುತ್ತಲ್ಲ, ಈ ಪಾಯಿಂಟು ಮಧ್ಯ ಇನ್ನೊಂದು 1/4 ಇಂಚಿಂದು ಮಾರ್ಕ್ ಮಾಡಬೇಕು. ಈ ರೀತಿ ನೀವು ಈ 1/4 ಇಂಚು ಅನ್ನೋದನ್ನ ಇದರಿಂದ ಹೊರಗೂ ತರಬಾರ್ದು, ಇದರಿಂದ ಹೊರಗೂ ತರಬಾರ್ದು. ಇದರಿಂದ ಈ ಪಾಯಿಂಟ್ ಮಾಡಿರೋದ್ರಿಂದ ಇಲ್ಲೇನಾದರೂ ಹೊರಗೆ ತಂದರೆ ನೀವು ಫಿಟ್ಟಿಂಗ್ ಮಾಡುವಾಗ ತಪ್ಪಾಗ್ಬಿಡತ್ತೆ. ತುಂಬ ಜನ ಸ್ಲೀವಲ್ಲಿ ಏನು ತಪ್ಪು ಮಾಡ್ತಾರೆ ಅಂದರೆ ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಲ್ಲ, ತಕ್ವಾರೆ ಪಾರೆ ಕಟ್ ಮಾಡ್ಕೊಳ್ತಾರೆ. ಸ್ಲೀವ್ ಅಟ್ಯಾಚ್ ಮಾಡುವಾಗ ಅದು ತುಂಬಾ ತಪ್ಪಾಗತ್ತೆ. ನೋಡಿ, ಈ ರೀತಿ ಸ್ಲೀವ್ ಅನ್ನೋದು ಕಟ್ ಮಾಡ್ಕೊಳ್ಳಿ. ಈಗ ಇಲ್ಲಿಗೊಂದು ಕಚ್ ಹಾಕೊಳ್ಳಿ. ತುಂಬ ಜನ ಸ್ಲೀವ್ ಕಟ್ ಮಾಡಿದಾಗ ಈ ರೀತಿ ಕಚ್ಚನ್ನು ಹಾಕೊಳ್ಳೋದಿಲ್ಲ. ಈ ರೀತಿ ಕಚ್ಚನ್ನು ಹಾಕೊಳ್ಳದಿರುವಾಗ ಏನು ತಪ್ಪು ಮಾಡ್ತಾರೆ ಅಂತಂದರೆ, ಬೇಕಿದ್ರೆ ನೀವು ಇಲ್ಲಿಗೂ ಒಂದು ಕಚ್ಚನ್ನು ಹಾಕೋಬೇಕು. ಹೀಗೆ ಇದು ಫಿಟ್ಟಿಂಗ್ ಕಚ್ಚು. ಇಲ್ಲಿ ಹಾಕೊಳ್ಳದೆ ಇದ್ರೂ ನಡೀತೈತಿ. ನೀವು ಇಲ್ಲಿ ಮಧ್ಯದಲ್ಲಿ ಹಾಕೋಬೇಕು. ಯಾಕಂದರೆ ಕರೆಕ್ಟಾಗಿ ಸೆಂಟ್ರಿಗೆ ನೀವು ಇಲ್ಲಿ ಕೂರಿಸಿ ಈ ಕಡೆ ಅರ್ಧ ಸ್ಟಿಚ್ ಮಾಡಿದಾಗ ಏನೂ ಪ್ರಾಬ್ಲಮ್ ಆಗಲ್ಲ. ಅದೇ ನೀವು ಸ್ಟಾರ್ಟಿಂಗಿಂದ ಮಾಡ್ಕೊಂಬಂದು ಇದು ಮೇಲೆ ಭುಜದ ಹತ್ರ ಕೂರೋದೆಲ್ಲಾದರೂ ಸೈಡಿಗೆ ಎಲ್ಲಾದರೂ ಬಂತು ಅಂದರೆ ಬ್ಲೌಸು ಫಿಟ್ಟಿಂಗ್ ಮಾಡುವಾಗ ಸಮಸ್ಯೆ ಬರುತ್ತೆ. ತುಂಬ ಜನಕ್ಕೆ ಬ್ಲೌಸ್ ಫಿಟ್ಟಿಂಗ್ ಮಾಡುವಾಗ ಉದ್ದ ಗಿಡ್ಡ ಬರುತ್ತೆ, ಜಾಸ್ತಿ ಕಮ್ಮಿ ಬರುತ್ತೆ. ಅದಕ್ಕೆ ಇದೇ ತಪ್ಪು. ನೀವು ಫ್ರಂಟಲ್ಲೊಂದು ಅಂದರೆ ಮಧ್ಯದಲ್ಲೊಂದು ಈ ಥರ ಕಚ್ಚನ್ನು ಹಾಕ್ಕೊಂಡು ಕರೆಕ್ಟಾಗಿ ಭುಜಕ್ಕೆ ಮಧ್ಯದಲ್ಲಿ ಕೂರಿಸಿದ್ರೆ ಇದೆಯಲ್ಲ, ತುಂಬ ನೀಟಾಗಿ ಬ್ಲೌಸ್ ಬರುತ್ತೆ. ಸ್ಲೀವಲ್ಲಿ ನೀವೇನಾದರೂ ಈ ತಪ್ಪು ಮಾಡ್ತಾಯಿದ್ರೆ ಸರಿ ಮಾಡ್ಕೊಳ್ಳಿ. ಹಾಗೆ ನೀವು ಸ್ಲೀವಲ್ಲಿ ಧಾರಾಳವಾಗಿ 1 ಇಂಚನ್ನ ಮಡಚಬೇಕು. ಅಕಸ್ಮಾತ್ ಬಟ್ಟೆ ಸಾಲಿಲ್ಲ ಅಂತ ಹೇಳ್ಬಿಟ್ಟು ನೀವು ಇಷ್ಟು ಮಡ್ಚೋದು ಆ ಥರ ಮಾಡಿಬಿಡಿ. ನೀವೇನಾದರೂ ಈ ರೀತಿ ಮಡ್ಚಿದ್ರೆ ಅಂದರೆ ಸ್ಲೀವು ಮೇಲೆ ಎದ್ದೇಳೋ ಚಾನ್ಸ್ ಇರುತ್ತೆ, ಕರೆಕ್ಟಾಗಿ ತೋಳಿಗೆ ಕೂರೋದಿಲ್ಲ. ಬಟ್ಟೆ ಇದ್ದರೆ ನೀವು ಈ ರೀತಿ 1 ಇಂಚ್ ಮಡಚಿ, ಇಲ್ಲ ಅಂತಂದರೆ ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ಫೋಲ್ಡ್ ಮಾಡಿ. ಆಯಿತಾ? ಈಗ ನಾನು ಇಲ್ಲಿ 2 ಮಾರ್ಕ್ ಮಾಡಿದ್ದೆ ಅಲ್ವಾ, ಅದನ್ನು ಕಟ್ ಮಾಡಿಲ್ಲ. ಯಾಕಂದರೆ ಫ್ರಂಟ್ ಟು ಬ್ಯಾಕು ಚೇಂಜ್ ಆಗುತ್ತೆ. ನಾನು ಮಡಚಿ ಹೊಲ್ಕೊಂಡ್ರ ಮೇಲೆ ನಾನು ಅದನ್ನು ಸರಿ ಮಾಡ್ತೀನಿ. ಮತ್ತು ಮೇಯ್ನಾಗಿ ಏನು ತಪ್ಪು ಮಾಡ್ತಾರೆ ಅಂದರೆ, ನನಗೆ ಬಟ್ಟೆ ಸಿಕ್ಕಿಲ್ಲ ನೆಕ್ಸ್ಟ್ ಅಂದರೆ ಹಿಂದಿನ ವೀಡಿಯೋದಲ್ಲೇ ಹೇಳೋದಕ್ಕೆ. ಮತ್ತು ಸಾದಾ ಬ್ಲೌಸಿಗೆ ತುಂಬ ಜನ ಏನು ತಪ್ಪು ಮಾಡ್ತಾರೆ ಅಂತಂದರೆ, ನೆಕ್ಕಿಗೆ ಕೊಡಬೇಕಲ್ವಾ, ನೆಕ್ಕಿಗೆ ಈ ರೀತಿ ಕ್ರಾಸ್ ಆಗಿರುತ್ತಲ್ವ, ಈ ಕ್ರಾಸಾಗಿ ಕೊಡೋದನ್ನು ಸ್ಟ್ರೈಟಾಗಿ ಕಟ್ ಮಾಡ್ಬೇಕಾಗ್ಬಿಡ್ತಾರೆ. ಅಂದರೆ ಬಿಗಿನರ್ಸಿಗೆ ಪಾಪ ಗೊತ್ತಿರಲ್ಲ ಹೇಗೆ ಅಂತೇಳಿ. ಒಂದು ಸತಿ ಹೇಳಿರ್ತಾರೆ ಕುತ್ತಿಗೆ ಪಟ್ಟಿ ಕೊಡೋಕ್ಕೆ ಬಟ್ಟೆ ಪೀಸ್ ಬೇಕು ಅನ್ನೋದಷ್ಟೇ ಅವ್ರ ತಲೆಯಲ್ಲಿ ಇರುತ್ತೆ. ಅಂದರೆ ಇದು ಕರ್ವ್ ಇರೋದ್ರಿಂದ, ಇದು ರೌಂಡ್ ಇರೋದ್ರಿಂದ ಏನಾದರೂ ನೀವು ಸ್ಟ್ರೈಟಾಗಿ ಕಟ್ ಮಾಡಿದ್ರೆ ಅಂದರೆ ಅಲ್ಲೂ ಸಹಿತ ನಿಮಗೆ ಬಟ್ಟೆ ಹಾಳಾಯಿತು. ಈಗ ನೋಡಿ, ಕ್ರಾಸ್ ಹೇಗೆ ಹಾಕೋಬೇಕು ಅಂತಂದರೆ, ಈಗ ನೋಡಿ ಈ ರೀತಿ ಒಂದು ಸ್ಕೇಲನ್ನು ಯೂಸ್ ಮಾಡ್ಕೊಳ್ಳಿ. ಈ ಬಟ್ಟೆ ಸ್ಟ್ರೈಟ್ ಇದೆ, ನೀವು ಈ ರೀತಿ ಕ್ರಾಸಾಗಿ ಇಟ್ಕೊಳ್ಳಿ. ಕ್ರಾಸಾಗಿ ಇಟ್ಕೊಂಡು ಈ ರೀತಿ ಒಂದು ಗೆರೆ, ನನಗೆ ಗೆರೆ ಹಾಕೊಳ್ಳೋದಕ್ಕಿಂತ ನಾನು ಹಾಗೆ ಕಟ್ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಇದೆ. ಈ ತುದಿಯಿಂದ ಈ ರೀತಿ ಕ್ರಾಸಾಗಿ ಈ ರೀತಿ ಕ್ರಾಸಾಗಿ ಒಂದು ಇದು ಕಟ್ ಮಾಡ್ಕೊಳ್ಳಿ. ನೋಡಿ, 2 ಪೀಸು ಕ್ರಾಸ್ ಆಯ್ತಲ್ವಾ. ನೀವು ಈ ಕ್ರಾಸ್ ಬಟ್ಟೆಲಿ 1.5 ಇಂಚು ನೀವು ಕ್ರಾಸಾಗಿ ಕಟ್ ಮಾಡ್ಕೊಂಡ್ರಿ ಅಂತ ಅಂದರೆ ಕುತ್ತಿಗೆ ಪಟ್ಟಿ ಕೊಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಜನ ಕುತ್ತಿಗೆ ಪಟ್ಟಿ ನೋಡ್ತಾರೆ, ಯಾಕಂದರೆ ಸುಕ್ಕಾಗಿ ಬಂದಿದ್ರೆ ಬ್ಲೌಸು ಇವ್ರಿಗೆ ಹೊಲಿಯೋದಕ್ಕೆ ಬರೋದಿಲ್ಲ ಅಂತ ಹೇಳಿ ಡಿಸೈಡ್ ಮಾಡಿಬಿಡ್ತಾರೆ. ಹಾಗಾಗಿ ನಿಮಗೆ ಕುತ್ತಿಗೆ ಹತ್ರ ಈ ಕರುವಲ್ಲೆಲ್ಲ ಸಿರ್ಸಕ್ಕೆ ಬರ್ತಾ ಇಲ್ಲ, ನಮಗೆ ಸುಕ್ ಬರ್ತಾ ಇದೆ. ಫಿನಿಶಿಂಗ್ ನಾನು ಎಲ್ಲ ಚೆನ್ನಾಗಿ ಹೊಲಿತೀನಿ, ಕುತ್ತಿಗೆ ಹತ್ರ ನನಗೆ ಸುಕ್ಕಾಗಿ ಬರ್ತಿದೆ ಅಂದರೆ ನಾನು ಇವತ್ತು ಹೇಳಿದೆ ಅಲ್ಲ, ಈ ರೀತಿ ಕ್ರಾಸನ್ನ ಪೀಸನ್ನು ಕಟ್ ಮಾಡಿ. ನಾನು ಸಹಿತ ಫ್ರೆಂಡ್ಸ್, ನಾನು ತುಂಬ ಟೈಮು
ಬ್ಲೌಸನ್ನು ಟ್ರೈ ಮಾಡಿದೆ ಕುತ್ತಿಗೆ ತುಂಬ ವರ್ಷದ ಹಿಂದೆ ನಾ ಕಲ್ತು ಸ್ಟಾರ್ಟಿಂಗು. ಆಗ ನನಗೂ ಸಹಿತ ಇದೇ ಥರ ಸುಕ್ ಬರ್ತಾಯಿತ್ತು. ಎಷ್ಟೇ ಐರನ್ ಮಾಡಲಿ ಏನೇ ಮಾಡಲಿ ಕೈಯಿಂದ ನಾವು ಈ ರೀತಿ ಮಾಡಿದ್ರೂ ಬ್ಲೌಸ್ ಅನ್ನೋದು ಸರಿಯಾಗಿ ಕೂರ್ತಾನೆ ಇರಲಿಲ್ಲ. ಯಾಕೆ ಅಂತ ನಾನು ಒಂದು ದಿವಸ ನೋಡಿದಾಗ ಈ ರೀತಿ ನೀವು ಕ್ರಾಸ್ ಬಟ್ಟೆನ ಕಟ್ ಮಾಡ್ಕೊಂಡ್ರೆ ಇದೆಯಲ್ಲ ಕುತ್ತಿಗೆ ಹತ್ರ ಕರೆಕ್ಟಾಗಿ ಬರುತ್ತೆ ನೋಡಿ. ಈ ರೀತಿ 2 ಪೀಸ್ ಸಿಕ್ಬಿಡ್ತು ಅಂದರೆ ಕುತ್ತಿಗೆ ಪಟ್ಟಿ ನೀವು ಕಣ್ಣು ಮುಚ್ಕೊಂಡು ಸ್ಟಿಚ್ ಮಾಡ್ಬೋದು. ಇಷ್ಟು ತಪ್ಪುಗಳಿರುತ್ತೆ. ಮತ್ತು ತುಂಬ ಜನ ಮಾಡುವಂಥ ತಪ್ಪು ಏನು ಅಂದರೆ ನಿಮಗೇನು ಬಟ್ಟೆ ಇಲ್ಲ ಮೇಡಮ್, ಬಟ್ಟೆ ಇಲ್ಲ ಅಂದರೆ ನಾವು ಹೇಗೆ ಕ್ರಾಸ್ ಬಟ್ಟೆನ ಕಟ್ ಮಾಡ್ಕೊಳ್ಳೋದು ಅಂತ ಕೇಳ್ಬೋದು. ಬಟ್ಟೆ ಇಲ್ಲ ಅಂದರೂ ಸಹಿತ ಈ ರೀತಿ ಬಟ್ಟೆ ಉಳಿದಿರುತ್ತೆ ಬ್ಲೌಸಲ್ಲಿ. ಈ ಬಟ್ಟೆ ಅಂತೂ ಉಳಿದಿರುತ್ತಲ್ವ, ಇದನ್ನು ನೀವು ಸ್ಟ್ರೈಟಾಗಿ ಕಟ್ ಮಾಡಿಕೊಂಡ್ರೆ ವೇಸ್ಟ್ ಆಯ್ತು. ಇದನ್ನೂ ಸಹಿತ ನೀವು ಈ ರೀತಿ ಒಂದು ಕರೆಕ್ಟಾಗಿ ಮಧ್ಯದಲ್ಲಿ ಈ ರೀತಿ ಕ್ರಾಸ್ ಕಟ್ ಮಾಡ್ಕೊಬೇಕು. ಈ ರೀತಿ ಕ್ರಾಸ್ ಆದಮೇಲೆ ನೀವೀಗ ಆರಾಮಾಗಿ ಕ್ರಾಸ್ ಬಟ್ಟೆನ ಕಟ್ ಮಾಡಿದ್ರೆ ಕುತ್ತಿಗೆ ಪಟ್ಟಿ ಅನ್ನೋದು ನೀಟಾಗಿ ಬರುತ್ತೆ. ಯಾಕಂದರೆ ಇದು ನಮಗೆಲ್ಲ ಗೊತ್ತಿಲ್ಲದೇನೆ ನಾವು ಕಸ್ಟಮರ್ ಹತ್ರ ತಪ್ಪು ಮಾಡಿ ಅವ್ರ ಹತ್ರ ಬೈಸ್ಕೊಂಡು ಒಂದೊಂದ್ಸರಿ ಆ ಕಸ್ಟಮರ್ನ ಕಳ್ಕೊಂಡು ನಾವು ಬೇರೆ ಕಸ್ಟಮರಿಗೆ ಹೊಲ್ಕೊಟ್ಟು ಈ ರೀತಿ ಎಲ್ಲ ಕಷ್ಟಪಟ್ಟಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ಯಾರಾದರೂ ಡೈರೆಕ್ಟು ಬ್ಲೌಸೇ ಕಲ್ತೋರಾದರೆ ನಾನು ಅರ್ನಿಂಗ್ಸ್ ಮಾಡಬೇಕು ಅಂತ ಅನ್ನೋರಾದರೆ ನೀವು ಈ ರೀತಿ ತಪ್ಪುಗಳನ್ನು ಮಾಡಬೇಡಿ. ಮತ್ತೊಂದು ನಾನು ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ ಬೆಲ್ಟ್ ಪಟ್ಟಿ. ಈಗ ಬೆಲ್ಟ್ ಪಟ್ಟಿಗೆ ಇದು ಒಂದೇ ಬಟ್ಟೆ ಉಳಿದಿದೆ, ಎಕ್ಸ್ಟ್ರಾ ಬಟ್ಟೆಗಳಿಲ್ಲ. ನಾವು ಏನು ಮಾಡೋದು, ಬಟ್ಟೆ ಕಡಿಮೆ ಕೊಟ್ಟಿದ್ದಾರೆ ಅಂದರೆ ದಯವಿಟ್ಟು ನಾನು 1-2 ಟಿಪ್ಸ್ ಹೇಳ್ತೀನಿ ನಿಮಗೆ ಬ್ಲೌಸುಗೆ. ಏನು ಅಂತಂದರೆ ಈಗ ನೋಡಿ, ಈಗ ಇದೇ ಒಂದು ಬ್ಲೌಸು ಅಂತ ತಗೊಳ್ಳಿ. ಈ ಬ್ಲೌಸಿಗೀಗ ವೈಟ್ ಬ್ಲೌಸಿಗೆ ಇಲ್ಲಿ ಬಟ್ಟೆ ಈ ರೀತಿ ಮಡಚಿ ಕೊಡೋದಕ್ಕೆ ಬಟ್ಟೆ ಇರಲಿಲ್ಲಪ್ಪ. ಈಗ ನೀವು ಏನು ಮಾಡ್ತೀರಾ, ವೈಟ್ ಬ್ಲೌಸು ಅಂದಾಗ ವೈಟ್ ಬಟ್ಟೆ ಇಲ್ಲ, ಜಸ್ಟ್ ಒಂದು ಬಾದಾಮಿ ಕಲರ್ ಆದರೂ ಅಥವಾ ಲೈಟ್ ಪಿಂಕ್ ಅಂದರೆ ತುಂಬ ಲೈಟ್ ಪಿಂಕ್ ಅಂದರೆ ಸ್ವಲ್ಪ ಇದಕ್ಕೆ ಮ್ಯಾಚ್ ಆಗೋ ಥರ ಹಾಕಬೇಕು. ಇದಕ್ಕೆ ನೀವು ಹೋಗಿ ಈ ರೀತಿ ಬ್ಲಾಕ್ ಪೀಸನ್ನ ಇಲ್ಲಿ ಪಟ್ಟಿಗೆ ಸಾಕಾಗಲಿಲ್ಲ ಅಂತ ಇಲ್ಲಿ ಬ್ಲಾಕ್ ಕೊಡೋದು ಅಥವಾ ಇಲ್ಲಿ ಕುತ್ತಿಗೆಗೆ ಬ್ಲಾಕ್ ಕೊಡೋದು ಕೊಟ್ಟರೆ ಅಲ್ಲೂ ಸಹಿತ ನಿಮ್ಮ ಕಸ್ಟಮರ್ ಹೋಗ್ತಾರೆ. ಆ ರೀತಿ ತಪ್ಪು ಮಾಡಬೇಡಿ. ಎಷ್ಟೋ ಸತಿ ಫ್ರೆಂಡ್ಸ್ ನಾನು ಫಸ್ಟ್ ಸ್ಟಾರ್ಟಿಂಗ್ ಕಲಿತಾಗ ಬಟ್ಟೆಗಳನ್ನು ಕೊಟ್ಟಾಗ ಕಡಿಮೆ ಇರ್ತಿತ್ತು, ಅಂದರೆ ಬಟ್ಟೆ ಪೀಸ್ ಸಾಕಾಗದಿದ್ದಾಗ ಸ್ವಲ್ಪ ಅದಕ್ಕೆ ಮ್ಯಾಚಿಂಗ್ ಇರೋದನ್ನೇ ನೀವು ಹುಡುಕ್ಬಿಟ್ಟು ಹಾಕ್ರಿ. ಅದು ಬಿಟ್ಟು ಡೆಡ್ ಅಪೋಸಿಟ್ ಹಾಕ್ತಾರೆ. ಈ ವೈಟ್ ಬ್ಲೌಸಿಗೆ ಬ್ಲಾಕ್ ಹಾಕೋದು, ರೆಡ್ ಹಾಕೋದು, ಆ ರೀತಿ ಮಾಡ್ತಾರೆ. ಆ ರೀತಿ ಮಾಡಿದಾಗ ನೀವು ಈ ರೀತಿ ಉಲ್ಟಾ ಮಾಡಿದಾಗ ತುಂಬ ಒಂಥರ ಚೆನ್ನಾಗಿ ಕಾಣಿಸಲ್ಲ. ಆಗ ನಿಮ್ಮ ಎಷ್ಟೇ ಚೆನ್ನಾಗಿ ನೀವು ಫಿಟ್ಟಿಂಗ್ ಮಾಡಿಕೊಟ್ರು, ನಾನು ತುಂಬ ಜನ ಬಿಗಿನರ್ಸ್ ಅಂದರೆ ಸ್ಟಾರ್ಟಿಂಗ್ ಕಲಿಯೋರಲ್ಲಿ ಅಬ್ಸರ್ವ್ ಮಾಡಿದ್ದೀನಿ, ಡೆಡ್ ಅಪೋಸಿಟ್ ಹಾಕ್ಬಿಡೋದು. ಈಗ ನಾನು ಎಕ್ಸಾಂಪಲ್ ಕೊಡೋದಕ್ಕೆ ಯಾವುದು ಬಟ್ಟೆ ಇಲ್ಲ ನೋಡಿ ಫ್ರೆಂಡ್ಸ್. ಈಗ ಇದೇ ಒಂದು ಬ್ಲೌಸಿಗೆ ಅಂತ ಇಟ್ಕೊಳ್ಳಿ, ಇದಕ್ಕೆ ಬೆಲ್ಟ್ ಪಟ್ಟಿಗೆಲ್ಲ ಬಟ್ಟೆ ಸಾಲಿಲ್ಲ. ಅಕಸ್ಮಾತ್ ನೀವು ಲೈನಿಂಗ್ ಈಗೆಲ್ಲ ಲೈನಿಂಗ್ ಹಾಕೊಳ್ತಾರೆ, ಲೈನಿಂಗ್ ಬ್ಲೌಸ್ ಅಲ್ಲ, ಸಾದಾ ಬ್ಲೌಸ್ ಅಂದರೆ ಸ್ವಲ್ಪ ಅದಕ್ಕೆ ಮ್ಯಾಚಿಂಗೇ ಹಾಕಿ ತುಂಬ ಅನ್ಮ್ಯಾಚ್ ಹಾಕಿದ್ರಿ ಅಂತಂದರೆ ತುಂಬಾ ಚೆನ್ನಾಗಿ ಕಾಣಲ್ಲ. ಇಲ್ಲೊಂದು ಬ್ಲೌಸ್ ಇದೆ, ನಾನು ತೋರಿಸ್ತೀನಿ ನೋಡಿ. ಈ ಬ್ಲೌಸು ಎಕ್ಸಾಂಪಲ್ ಇದೆ, ಇದಕ್ಕೆ ಬಟ್ಟೆ ಸಾಕಾಗಲಿಲ್ಲ, ಸ್ವಲ್ಪ ಅಂದರೆ ನಾವು ಹುಡುಕಿದ್ವಿ, ಸ್ವಲ್ಪ ಪರವಾಗಿಲ್ಲ ಮ್ಯಾಚಿಂಗು. ತೀರಾ ಇದಕ್ಕೆ ವೈಟ್ ಹಾಕೋದು ಡೆಡ್ ಅಪೋಸಿಟ್ ನೀವು ಪ್ಯಾಚ್ ವರ್ಕನ್ನು ಕೊಟ್ಟಾಗ ಅಲ್ಲೂ ಸಹಿತ ಕಸ್ಟಮರಿಗೆ ನಿಮ್ಮ ಕಟ್ಟಿಂಗು ಸ್ಟಿಚಿಂಗು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಹಾಗೆ ಈ ಹುಕ್ಸ್ ಪಟ್ಟಿ ಹತ್ರ ಎಲ್ಲ ನೀಟಾಗಿ ಫಿನಿಶಿಂಗ್ ಮಾಡೋದಾಗಿರ್ಬೋದು, ಈ ಬೆಲ್ಟ್ ಪಟ್ಟಿ ಹತ್ರ ಎಲ್ಲ ನೀಟಾಗಿ ಫಿನಿಶಿಂಗ್ ಮಾಡೋದಾಗಿರ್ಬೋದು, ಈ ರೀತಿಯೆಲ್ಲ ಮಾಡಿದಾಗ ಮತ್ತು ಈ ರೀತಿ ಡಿಸೈನ್ಗಳನ್ನು ಕೊಟ್ಟಾಗ ನೀಟಾಗಿ ಫಿನಿಶಿಂಗ್ ಅನ್ನೋದನ್ನು ಮಾಡಿಕೊಡೋದಾಗಲಿ ಮಾಡಬೇಕು. ಒಬ್ಬರು ನನ್ನ ಬ್ಲೌಸ್ ತೊಗೊಂಡಿದ್ರು ಫ್ರೆಂಡ್ಸ್, ಇಲ್ಲಿ ನೋಡಿ ಈ ತೋಳೆಲ್ಲ ಅಟ್ಯಾಚ್ ಮಾಡಿದಾರಲ್ಲ, ಇಲ್ಲಂತೂ ಸುಕ್ ಮಾಡಿ ಏನೇನೋ ಮಾಡಿ ಕೊಟ್ಟಿದ್ರು. ಆ ಬ್ಲೌಸ್ ಐರನ್ ಮಾಡೋದು ಬಿಟ್ಟು ನಾವು ಏನೇ ಮಾಡಿದ್ರು ಆ ಬ್ಲೌಸ್ ಅನ್ನೋದು ಸರಿ ಆಗೋದಿಲ್ಲ. ನೋಡಿ ಈ ರೀತಿ ಡಿಸೈನ್ ಮಾಡಿದ್ದೀವಲ್ಲ, ಇಲ್ಲಿ ಈ ಗುಂಡಿನೇ ಹಚ್ಚಿರೋದು ನೋಡಿ ಫಿನಿಶಿಂಗ್ ಇದು ನಮಗೆ ಹೊಲಿದು ಕೊಟ್ಟಿರೋ ಬ್ಲೌಸು, ಅಳತೆ ಕೊಟ್ಟಿರೋದು. ಇದೀಗ ಹೊಸದು ಹೊಲಿದಿರೋದಲ್ಲ, ನಾವೇ ಹೊಲಿದು ಕೊಟ್ಟಿರೋದು, ಅಳತೆ ಕೊಟ್ಟಿರೋದು. ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಇದೆ ಅಂತೇಳಿ. ನೋಡಿ ಈ ಗುಂಡಿ ಎಲ್ಲ ಫಿನಿಶಿಂಗ್ ಮಾಡಬೇಕು. ಹೊಸ ಡಿಸೈನ್ ಏನಾದರೂ ಮಾಡ್ತಿದ್ದೀರಾ ನೀವು ಅಂದರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬಂದಿರಬೇಕು. ಮತ್ತು ಈ ಥರ ನೋಡಿ ನೀಟಾಗಿ ಈಗ ನೋಡಿ ಇಲ್ಲೂ ಸಹಿತ ಬಟ್ಟೆ ಕಡಿಮೆ ಆಯ್ತು ಅಂತ ಪ್ಯಾಚ್ ವರ್ಕ್ ಕೊಟ್ಟಿದ್ದಾರೆ. ಸ್ವಲ್ಪ ಸೇಮ್ ಅದಕ್ಕೆ ಮ್ಯಾಚ್ ಆಗೋ ರೀತಿಯೇ ಕೊಟ್ಟಿದ್ದಾರೆ. ಒಬ್ಬೊಬ್ಬರಂತೂ ತುಂಬ ಡೆಡ್ ಅಪೋಸಿಟೇ ಕೊಟ್ಬಿಡ್ತಾರೆ. ಆ ರೀತಿ ಮಾಡಬೇಡಿ. ಆ ರೀತಿ ಮಾಡಿದ್ರೂ ಸಹಿತ ನಿಮಗೆ ಕಸ್ಟಮರ್. ನಾನಂತೂ ಫ್ರೆಂಡ್ಸ್ ಬೇಕಾದರೆ ಒಂದು ಸ್ವಲ್ಪ ಲೈನಿಂಗ್ ತರಿಸಿ ಸ್ವಲ್ಪ ಮ್ಯಾಚ್ ಮಾಡ್ತೀನಿ, ಬಿಟ್ಟರೆ ಡೆಡ್ ಅಪೋಸಿಟ್ ಅಂತೂ ಹಾಕೋದಿಲ್ಲ. ನಂಗೆ ಹಂಗೆ ಹಾಕಿದ್ರೂ ಸಿಟ್ಟೇ ಬರುತ್ತೆ. ಸ್ವಲ್ಪ ಮ್ಯಾಚಿಂಗ್ ಇರಲಿ, ನೀಟಾಗಿ ಕಾಣಿಸ್ಬೇಕು. ನಾವು ಹೊಲ್ದಿರೋದ್ರಲ್ಲೂ ನೀಟಾಗಿ ಫಿನಿಶಿಂಗ್ ಎಲ್ಲ ಕಾಣಿಸಿದ್ರೆ ಬಟ್ಟೆ ಕೊಡ್ತಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾನು ಬ್ಲೌಸ್ ಸ್ಟಿಚ್ ಮಾಡುವಾಗ ನೀವು
ನೀವು ಏನೆಲ್ಲ ತಪ್ಪು ಮಾಡ್ತೀರಾ ಅಂತ ಹೇಳಿದ್ದೀನಿ. ಹಾಗೆ ಏನಾದರೂ ನೀವು ಈ ರೀತಿಯಲ್ಲಿ ತಪ್ಪು ಮಾಡ್ತಾ ಇದ್ರೆ ಅದನ್ನೆಲ್ಲ ಸರಿ ಮಾಡ್ಕೊಳ್ಳಿ. ಹಾಗೆ ಬ್ಲೌಸ್ ಸ್ಟಿಚ್ ಆದಮೇಲೆ ಎರಡೆರಡು ಸರಿ ಈ ರೀತಿ ಚೆಕ್ ಮಾಡಿ. ನೋಡಿ, ಇದು ಬ್ಲೌಸ್ ಇದೆ ಅಳತೆಗೆ ಹೊಲ್ದಿರೋದು. ಎರಡೆರಡು ಸರಿ ಕಸ್ಟಮರಿಗೆ ಕೊಡೋಕ್ಕಿಂತ ಮುಂಚೆ ನೀವು ಈ ರೀತಿ ಎರಡೆರಡು ಸರಿ ಚೆಕ್ ಮಾಡಿ. ಟೇಪಲ್ಲಾದರೆ ಟೇಪು, ನೀವು ಬ್ಲೌಸಲ್ಲಾದರೆ ಬ್ಲೌಸು, ನಿಮಗೆ ಯಾವುದು ಕಂಫರ್ಟ್ ಅನ್ಸುತ್ತೋ ಆ ರೀತಿ ಚೆಕ್ ಮಾಡಿ ಎರಡೆರಡು ಸರಿ ಕೊಡಿ. ಒಬ್ಬೊಬ್ಬರು ಸ್ಟಿಚ್ ಮಾಡ್ತಾರೆ ಹಾಗೇ ಕೊಟ್ಬಿಡ್ತಾರೆ. ಆ ರೀತಿ ಮಾಡಬೇಡಿ. ಕಸ್ಟಮರ್ ಹಾಕಿ ಲೂಸು ಟೈಟು ಅಂತ ಅಂದರೆ ಸಮಸ್ಯೆ. ಆದಷ್ಟು ಅವ್ರು ಬ್ಲೌಸ್ ಕೊಟ್ಟಿರೋದೇ ಲೂಸು ಟೈಟು ಇದ್ದರೆ ಏನು ಮಾಡೋಕ್ಕಾಗಲ್ಲ. ನೀವು ಈ ರೀತಿ ಎರಡೆರಡು ಸರಿ ಸ್ವಲ್ಪ ಬಿಗಿನರ್ಸಿಗೆ ನಾನು ಹೇಳ್ತಾ ಇರೋದು ಚೆಕ್ ಮಾಡಿ ಕೊಡಿ. ಈ ಕಂಕಳ ಹತ್ರ ಸ್ವಲ್ಪ ತುಂಬ ಜನ ಕಂಕಳ ಹತ್ರ ಎಲ್ಲ ಚೆಕ್ ಮಾಡಲ್ಲ. ಕಂಕಳ ಹತ್ರ ತುಂಬ ಟೈಟ್ ಮಾಡಿಬಿಡ್ತಾರೆ. ಕಂಕಳ ಟೈಟ್ ಆದ ತಕ್ಷಣ ಶೋಲ್ಡರ್ ಡ್ರಾಪ್ ಆಗೋಕ್ಕೆ ಶುರುವಾಗುತ್ತೆ. ಹಾಗಾಗಿ ಇದನ್ನೆಲ್ಲ ನೋಡಿ ಚೆಕ್ ಮಾಡಿ ಕೊಡಿ ಅಂತ ಹೇಳ್ತೀನಿ. ನೋಡಿ, ಎರಡೆರಡು ಸತಿ. ಮತ್ತು ಇಲ್ಲಿ ಸೊಂಟದ ಹತ್ರ ಕರೆಕ್ಟ್ ಇದೆಯಾ, ಸೊಂಟದ ಹತ್ರ ಈ ರೀತಿ ಕರೆಕ್ಟ್ ಇದೆಯಾ ಅಂತ ಹೊಸ ಚೆಕ್ ಮಾಡೋದು. ಬ್ಲೌಸು ಒಂದು ಸತಿ ನೀವು ಮಿಷನ್ ಮೇಲೆ ಕೂತ ತಕ್ಷಣ ಪೂರ್ತಿ ಒಂದು ಬ್ಲೌಸನ್ನು ಫಿನಿಶ್ ಮಾಡಿ ಇನ್ನೊಂದು ಬ್ಲೌಸನ್ನು ತಗೊಳ್ಳಿ. ಈ ಬ್ಲೌಸ್ ಅರ್ಧ, ಇನ್ನೊಂದು ಬ್ಲೌಸ್ ಅರ್ಧ, ಇನ್ನೊಂದು ಬ್ಲೌಸ್ ಅರ್ಧ ಮಾಡಿದ್ರೆ ನೀವು ಈ ಜನ್ಮದಲ್ಲೂ ಸಹಿತ ಟೈಲರ್ ಹಾಕಾಗಲ್ಲ. ನೀವು ಅದು ಎಷ್ಟೇ ಕಷ್ಟ ಆಗಿರಲಿ, ಆ ಬ್ಲೌಸ್ ನಿಮಗೆ ಎಷ್ಟೇ ತಲೆ ತಿಂತಾ ಇರಲಿ, ಆ ಬ್ಲೌಸನ್ನು ಮುಗಿಸ್ಬಿಟ್ಟೆ ಮತ್ತೆ ನಾನು ಬೇರೆ ಬ್ಲೌಸನ್ನು ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ಕೈ ಹಾಕಿ. ಯಾಕಂದರೆ ನಾನು ಫಸ್ಟು ಟೈಲರ್ ಆದಾಗ ನನಗೆ ಏನಾದರೂ ಬ್ಲೌಸ್ ಹೊಳೆಯೋ ಟೈಮಲ್ಲಿ ಸ್ವಲ್ಪ ಏನಾದರೂ ಬ್ಲೌಸು ಸ್ವಲ್ಪ ಹಾಳಾಯಿತು ಅಂದರೆ ಆ ಬ್ಲೌಸನ್ನು ಅಲ್ಲೇ ಹಾಕ್ಬಿಡ್ತಿದ್ದೆ, ಮತ್ತೊಂದು ಬ್ಲೌಸ್ ತಗೊಳ್ತಿದ್ದೆ. ಆಮೇಲೆ ಕಸ್ಟಮರ್ ಬಂದು ಅಲ್ಲಿ ಹಾಕಿರೋ ಬ್ಲೌಸನ್ನು ಕೇಳಿ ಅವರು ಬೈದು ಸುಸ್ತಾಗಿ ಬಟ್ಟೆ ಎಲ್ಲ ಕೊಡ್ದಿರೋ. ಮೊದಲೆಲ್ಲ ಇದೇ ರೀತಿ. ಈಗ ಹಾಗೆ ಮಾಡಲ್ಲ. ಈಗ ಅದು ಎಷ್ಟೇ ಕಷ್ಟ ಇದ್ದಿರಲಿ, ಅದು ಎಷ್ಟೇ ತಲೆ ತಿಂತಿರಲಿ, ಆ ಬ್ಲೌಸನ್ನು ಮುಗಿಸ್ಬಿಟ್ಟೆ ನಾನು ಇನ್ನೊಂದು ಬ್ಲೌಸಿಗೆ ಕೈ ಹಾಕೋದು. ಆ ರೀತಿ ಮಾಡಿ ಬಿಗಿನರ್ಸ್ ಈ ಥರ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡ್ಕೊಂಡ್ರೆ ಇದೆಯಲ್ವಾ, ನೀವು ಒಂದು ಒಳ್ಳೆ ಪ್ರೊಫೆಷನಲ್ ಟೈಲರ್ ಆಗ್ಬೋದು. ತುಂಬ ಬಟ್ಟೆ ಸಹಿತ ಬರುತ್ತೆ. ಹಾಗಾಗಿ ನೀವು ಕಡಿಮೆ ಬಟ್ಟೆ ಬರ್ತಿದೆ ಅಂತ ಹೊಲಿಯೋದಕ್ಕೆ ನೆಗ್ಲೆಕ್ಟ್ ಮಾಡಬೇಡಿ. ನಿಮಗೆ ಬರೋವಂಥ ಬಟ್ಟೆನೇ ನೀಟಾಗಿ ಫಿನಿಶಿಂಗ್ ಮಾಡಿಕೊಡಿ. ಖಂಡಿತವಾಗ್ಲೂ ಬಟ್ಟೆಗಳು ಜಾಸ್ತಿ ಬಂದೇ ಬರುತ್ತೆ. ನಂಗೆ ಬಟ್ಟೆ ಜಾಸ್ತಿ ಬರಲ್ಲ ಬಿಡು, ನಾನು ನಿಧಾನಕ್ಕೆ ಕೆಲಸ ಮಾಡ್ಕೊಂಡ್ರೆ ಆಯಿತು, ನಿಧಾನಕ್ಕೆ ಹೊಲಿದ್ರೆ ಆಯಿತು, ನನಗೇನು ಹಾಗೆಲ್ಲ ಅಂತ ಹೇಳಿ ಅನ್ಕೋಬೇಡಿ. ಯಾಕಂದರೆ ಆ ರೀತಿ ಮಾಡಿದ್ರೆ ಇದೆಯಲ್ಲ, ಬಟ್ಟೆ ಬರೋದು ಸಹಿತ ಬರೋದಿಲ್ಲ. ನಿಮಗೆ ಎಷ್ಟು ದಿನಕ್ಕೆ 2 ಬ್ಲೌಸ್ ಬಂದಿದೆಯಾ ಅದನ್ನೇ ನೀವು ನೀಟಾಗಿ ಫಿನಿಶಿಂಗ್ ಮಾಡಿಕೊಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಆಗ ನಿಮ್ಮ ಕೆಲಸಕ್ಕೆ ಒಂದು ಬೆಲೆ ಸಿಗುತ್ತೆ ಹಾಗೂ ಅರ್ನಿಂಗ್ಸ್ ಅನ್ನೋದು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇದು ಒಂಥರ ಮೋಟಿವೇಶನ್ ವಿಡಿಯೋನೂ ಆಗಿದೆ, ನೀವು ಮಾಡೋ ತಪ್ಪಿನ ಬಗ್ಗೆನೂ ಆಗಿದೆ. ಹಾಗಾಗಿ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನೆಕ್ಸ್ಟು ನಾಳೆ ಲೈನಿಂಗ್ ಬ್ಲೌಸಲ್ಲಿ ಏನು ತಪ್ಪು ಮಾಡ್ತೀರಾ ಅಂತ ಹೇಳ್ತೀನಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.